ಆಗಲೇ ನಮ್ಮ ಕಾಂಗ್ರೆಸ್ ಪಕ್ಷ ಇದಕ್ಕೆ ತನ್ನ ನಿಲುವನ್ನು ಪ್ರಕಟ ಮಾಡಿದೆ. ಇದು ಒಂದು ಗಂಭೀರವಾದಂಥ ಭದ್ರತಾ ಲೋಪ. ನಮ್ಮ ಪಾರ್ಲಿಮೆಂಟ್ ಏನಿದೆ ಇದು ಅತ್ಯುಚ್ಚವಾದಂತಹ ಪ್ರಜಾಪ್ರಭುತ್ವ ಸಂಸ್ಥೆ. ಇಡೀ ದೇಶನ ಪ್ರತಿನಿಧಿ ಮಾಡುವಂಥ ಪ್ರತಿನಿಧಿಗಳು ಕೂತ್ಕೊಂಡು ದೇಶದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು, ದೇಶದ ಕಾನೂನನ್ನು ಮಾಡುವಂಥ ಲೆಜಿಸ್ಲೇಷನ್ ಮಾಡುವಂತಹ ಒಂದು ಸಂಸ್ಥೆ ಮೇಲೆ ಅಲ್ಲಿ ತೀವ್ರವಾಗಿ ಭದ್ರತಾ ಲೋಪ ಆಗಿದೆ. ಮತ್ತು ಅದಷ್ಟು ಸುಲಭವಾಗಿ ಸಾಧ್ಯ ಇಲ್ಲ. ಬಹಳಷ್ಟು ಲೆವೆಲ್ ಆಫ್ ಸೆಕ್ಯೂರಿಟಿ ಇರುತ್ತೆ. ಅದನ್ನು ದಾಟಿ ಅವರು ಒಳಗೆ ಹೋಗಿ ತಮಗೆ ಬೇಕಾದಂತಹ ವಸ್ತುಗಳನ್ನು ಒಳಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂತಂತಂದರೆ ಇಟ್ಸ್ ಅ ಸೀರಿಯಸ್ ಬ್ರೀಚ್ ಆಫ್ ಸೆಕ್ಯೂರಿಟಿ. ಇದಕ್ಕೆ ಲೋಪ ಆಗೋದಕ್ಕೆ ಕಾರಣ ಆಗಿರುವಂಥ ಭದ್ರತಾ ಸಿಬ್ಬಂದಿ ಮೇಲೂ ಕ್ರಮ ತೆಗೆದುಬೇಕು. ಆದರೆ ಅದಕ್ಕಿಂತ ಹೆಚ್ಚಾಗಿ ಈ ಯಾರು 4 ಜನ ಒಳಗೆ ನುಗ್ಗಿ ದಾಂಧಲೆ ನಡೆಸಿದ್ದಾರೆ ಅದರೊಳಗೆ 2 ಮೈಸೂರು ನಿವಾಸಿಗಳು ಮತ್ತು ಅವರು ಮೈಸೂರಿನ ಸಂಸದರಾದ ಪ್ರತಾಪ್ ಸಿಂಹ ಅವರ ಕಚೇರಿಯಿಂದ ಪಾಸ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದು ಕೂಡ ಬಹಳ ಸೀರಿಯಸ್ ಇಶ್ಯೂ. ಯಾಕೆ ಅಂತಂತಂದರೆ ಯಾರಿಗೋ ಒಬ್ಬರಿಗೆ ಇಷ್ಟ ಬಂದವ್ರಿಗೆ ಆ ರೀತಿ ಪಾಸ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು MLAಗಳ ಹತ್ರನೂ ಬರ್ತಾರೆ ವಿಧಾನಸೌಧದಲ್ಲಿ ಪಾಸ್ ಕೊಡಿ ಅಂತ ಹೇಳಿ. ಹಾಗಾದ್ರೆ ನಾವು ಸಿಕ್ಕ ಅವ್ರಿಗೆಲ್ಲ ಪಾಸ್ ಕೊಡೋದಿಲ್ಲ. ನಿಜವಾಗ್ಲೂ ನಮ್ಮ ಕಾರ್ಯಕರ್ತರಾಗಿದ್ದರು, ನಮ್ಮ ಪಕ್ಷದ ನಾಯಕರುಗಳಾಗಿದ್ದರೆ ಅವ್ರು ಯಾರಾದರೂ ಶಿಫಾರಸ್ ಮಾಡಿದರೆ ನೋಡಿ ಕೊಡ್ತೀವಿ. ಸುಮ್ಮನೆ ಹಾಗೆ ಇಷ್ಟ ಬಂದವ್ರಿಗೆಲ್ಲ ನಾವು ಪಾಸ್ ಕೊಡೋದಿಲ್ಲ. ಅದನ್ನು ವೆರಿಫೈ ಮಾಡಿ ಅವ್ರ ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡೇ ಕೊಡೋದು. ಸೊ ಹಾಗಾಗಿ ಸಂಸದರು ರುಟೀನಾಗಿ ಎಲ್ರಿಗೂ ಪಾಸ್ ಕೊಡ್ತೀವಿ ಅಂತ ಹೇಳಿ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅವರು ದೇಶದ ಜನರ ಕಣ್ಣಿಗೆ ಮಣ್ಣೆ ಹೆಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದ್ರ ಹಿಂದೆ ಏನೋ ಒಂದು ಹುನ್ನಾರ ಇದೆ. ಹಿಂದೆ ಪಾರ್ಲಿಮೆಂಟ್ಗೆ ಏನು ಅಟ್ಯಾಕ್ ಆಗಿತ್ತು ಅದೇ ದಿವಸ ಇವರು ಮಾಡಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಚುನಾವಣೆಗಳು ಕೂಡ ಹತ್ತಿರ ಬರ್ತಾ ಇದೆ. ಸೊ ಏನೋ ಒಂದು ದುರುದ್ದೇಶ ಇಟ್ಕೊಂಡೆ ಈ ಕೆಲಸನ ಮಾಡಿದ್ದಾರೆ ಅಂತ ನನಗೆ ಭಾಸ ಆಗ್ತಾ ಇದೆ. ಮತ್ತು ಪ್ರತಾಪ್ ಸಿಂಹ ಅವರು ಇದಕ್ಕೆ ಹೊಣೆ ತೆಗೆದುಕೋಬೇಕು. ಇವತ್ತು BJPಯವರು ಬೇರೆ ಏನಾದರೂ ವಿಪಕ್ಷ ನಾಯಕರಿಂದ ಇಂಥ ಒಂದು ಕೆಲಸ ಆಗಿದ್ದರೆ ಅದನ್ನು ದೊಡ್ಡ ಗುಲ್ಲೆ ಎಬ್ಬಿಸ್ಬಿಟ್ಟಿರೋರು. ಅದೃಷ್ಟವಶಾತ್ ಇವತ್ತು ಆ 4 ಜನ ಯಾರು ಪಾಪ